ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಮುಖಂಡನ ನೆತ್ತರು ಹರಿದಿದೆ. ತಡರಾತ್ರಿ 1 ಗಂಟೆಯ ಸುಮಾರಿಗೆ ಕಿಡಿಗೇಡಿಗಳು ಹತ್ಯೆಯನ್ನ ಮಾಡಿ ಪರಾರಿಯಾಗಿದ್ದಾರೆ. ಕಾಂಗ್ರೆಸ್ ಮುಖಂಡನ ಭೀಕರ ಕೊಲೆ ಬೆಂಗಳೂರಿನಲ್ಲಾಗಿರುವಂತದ್ದು. ಶಾಸಕ ಎನ್.ಎ. ಹ್ಯಾರಿಸ್ ಆಪ್ತ ಹೈದರ್ ಅಲಿಯ ಹತ್ಯೆಯಾಗಿದೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಅಶೋಕ ನಗರದ ಗರುಡ ಮಾಲ್ನ ಬಳಿ ತಡರಾತ್ರಿ ಘಟನೆಯಾಗಿದೆ. ತಡರಾತ್ರಿ 1 ಗಂಟೆಯ ಸುಮಾರಿಗೆ ಹೈದರ್ ಅಲಿಯ ಹತ್ಯೆಯಾಗಿದೆ. ಬೈಕ್ನಲ್ಲಿ ಹಿಂಬಾಲಿಸಿಕೊಂಡು ಬಂದು ಅಡ್ಡಗಟ್ಟಿ ಹತ್ಯೆಯನ್ನ ಮಾಡಿದ್ದಾರೆ ಕಿಡಿಗೇಡಿಗಳು. ಬೌರಿಂಗ್ ಆಸ್ಪತ್ರೆಗೆ ಕರೆದೊಯ್ಯುವಷ್ಟರಲ್ಲೇ ಹೈದರ್ ಅಲಿಯ ಉಸಿರು ಚೆಲ್ಲಿದೆ. ಅಶೋಕನಗರ ಪೊಲೀಸ್ ಠಾಣೆಯಲ್ಲಿ ಈ ಕುರಿತಂತೆ ಪ್ರಕರಣ ದಾಖಲಾಗಿದೆ. ಬೆಂಗಳೂರಿನಲ್ಲಿ ತಡರಾತ್ರಿ ನಡೆದಂತಹ ಮರ್ಡರ್ ಇಡೀ ಬೆಂಗಳೂರನ್ನ ಬೆಚ್ಚಿ ಬೀಳಿಸಿದೆ. ಕಾಂಗ್ರೆಸ್ ಶಾಸಕ ಎನ್.ಎ. ಹ್ಯಾರಿಸ್, ಕಾಂಗ್ರೆಸ್ ನಾಯಕ ಎನ್.ಎ. ಹ್ಯಾರಿಸ್ನ ಆಪ್ತನ ಹತ್ಯೆಯಾಗಿರುವಂಥದ್ದು. ಹೇಳ್ಬೋದಾ? ಇವತ್ತಿನ ದಿನ ಬೆಳಗ್ಗೆ ಸುಮಾರು 1:15 1:30 ಮಧ್ಯದಲ್ಲಿ ಅಶೋಕನಗರ ಠಾಣಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಮುಂಭಾಗದಲ್ಲಿ ಫಿರ್ಯಾದಿದಾರರು ಏನು JP ನಗರದ ವಾಸಿ, ಇವರೊಂದು ಜಿಮ್ಮನ್ನು ನಡೆಸ್ತಾ ಇರ್ತಾರೆ. ಅವರ ಜೊತೆ ಅವರ ಸ್ನೇಹಿತರು ಮೃತ ಆಗಿರ್ತಕ್ಕಂಥ ಹೈದರ್ ಅಲಿ ಅಂತ ಬಿಟ್ಟೇಳಿ ಸುಮಾರು 38 ವರ್ಷ ವಯಸ್ಸು. ಈತನ ವಿರುದ್ಧ ಅಶೋಕನಗರ ಪೊಲೀಸ್ ಠಾಣೆಯಲ್ಲಿ ರೌಡಿ ಹಾಳೆಯನ್ನು 2014ರಿಂದ ನಿರ್ವಹಿಸಿಕೊಂಡು ಬರಲಾಗ್ತಾ ಇದೆ. ಈತನ ಮೇಲೆ ಸುಮಾರು 11 ಪ್ರಕರಣಗಳು ದಾಖಲಾಗಿದ್ದು, ಈತನನ್ನು ಒಂದು ರೆಸಿಡೆನ್ಸಿ ರಸ್ತೆಯಲ್ಲಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗೆ ಹೋಗಿ ವಾಪಸ್ಸು ಏನು ಮೃತರ ಮನೆ ಇರ್ತಕ್ಕಂಥ ಆನೆಪಳ್ಳಿಗೆ ಹೋಗ್ತಿರ್ಬೇಕಾದ್ರೆ ಈ ರಸ್ತೆ ಮಧ್ಯದಲ್ಲಿ ಕಾರಿನಿಂದ ಅವರನ್ನು ಅಡ್ಡಗಟ್ಟಿ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿ ಆತನನ್ನು ಕೊಲೆ ಮಾಡಲಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವು ಆಲ್ರೆಡಿ ಅಶೋಕನಗರ ಪೊಲೀಸ್ ಠಾಣೆಯಲ್ಲಿ ಏನು ಮೃತರ ಜೊತೆ ಇರ್ತಕ್ಕಂಥ ಅವರ ಸ್ನೇಹಿತರ ಒಂದು ಹೇಳಿಕೆಯನ್ನು ಆಧರಿಸಿ ಪ್ರಕರಣ ದಾಖಲಿಸಿಕೊಂಡಿದ್ದೇವೆ. ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ಕೈಗೊಂಡು ಅಶೋಕನಗರ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ವಿವಿಧ ತಂಡಗಳನ್ನು ರಚನೆ ಮಾಡಿ ಎಲ್ಲ ಆಯಾಮಗಳಿಂದ ತನಿಖೆಯನ್ನು ಕೈಗೊಳ್ಳಲಾಗುತ್ತದೆ. ಈತನ ಮೇಲೆ ಸುಮಾರು 11 ಪ್ರಕರಣಗಳು, ಅದರಲ್ಲಿ ಮಾರಣಾಂತಿಕ ಹಲ್ಲೆ ಮತ್ತು ಸಾಮಾನ್ಯ ಹಲ್ಲೆ, ಅದರ ಜೊತೆಗೆ NDPS ಆ್ಯಕ್ಟಲ್ಲಿ ಕೂಡ ಈತನ ವಿರುದ್ಧ ಪ್ರಕರಣ ದಾಖಲಾಗಿದ್ದು, ಈತನ ವಿರುದ್ಧ ಅಶೋಕನಗರ ಪೊಲೀಸ್ ಠಾಣೆಯಲ್ಲಿ ರೌಡಿ ಹಾಳೆಯನ್ನು ಕೂಡ 2014ರಿಂದ ನಿರ್ವಹಿಸಿಕೊಂಡು ಬರಲಾಗ್ತಾ ಇತ್ತು. ಸದ್ಯಕ್ಕೆ ಅದರ ಬಗ್ಗೆ ಈ ಥರ ಗ್ಯಾಂಗ್ಸ್ ಬಗ್ಗೆ ಇಲ್ಲ. ಈತನ ಕಾರ್ಯಚಟುವಟಿಕೆಗಳು 2022ರಲ್ಲಿ ಈತನ ವಿರುದ್ಧ ಕೊನೆಯದಾಗಿ ಪ್ರಕರಣ ದಾಖಲಾಗಿತ್ತು. ತದನಂತರ ಈತನ ಕಾರ್ಯಚಟುವಟಿಕೆಗಳು ಇತರ ಯಾವುದೇ ಪ್ರಕರಣ ದಾಖಲಾಗಿಲ್ಲ. ಆದರೆ ಈಗ ನಾವು ತನಿಖೆಯನ್ನು ಕೈಗೊಳ್ತಾ ಇದ್ದೆವು. ಈ ಥರ ಯಾಕೆ ಈ ಒಂದು ಅವನ ಕೊಲೆ ಆಯಿತು, ಯಾರು ಮಾಡಿದಾರೆ ಅಂತ ಬಿಟ್ಟೇಳಿ ಎಲ್ಲ ಆಯಾಮಗಳನ್ನು ತನಿಖೆಯನ್ನು ಕೈಗೊಳ್ತಾ ಇದ್ದೆವು. ಸರ್, ಕಾಂಗ್ರೆಸ್ ಅಲ್ಲಿ ಓಡಾಡ್ಕೊಂಡಿದ್ದ ಪ್ರಸ್ತುತ MLA ಅವರ ಜೊತೆಗೆ ಯಾವಾಗಲೂ ಇರ್ತಿದ್ದ ಅನ್ನೋದು ಈಗ ಅವನಿಗೆ ನಮ್ಮ ಪ್ರಾಥಮಿಕ ಮಾಹಿತಿ ಪ್ರಕಾರ ಯಾವುದೇ ರೀತಿಯ ರಾಜಕೀಯ ನಂಟಿರಲಿಲ್ಲ. ಆದರೆ ಆತನ ಅಣ್ಣ ರಾಜಕೀಯದಲ್ಲಿ ಅಂದರೆ ಸೋಷಿಯಲ್ ಆ್ಯಕ್ಟಿವಿಟೀಸ್ ಮಾಡ್ಕೊಂಡಿದ್ದ ಅಂತ ಬಿಟ್ಟರೆ ಮಾಹಿತಿ ಇದೆ. ಈ ಹೈದರ್ ಅಲಿ ಹತ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕೇಂದ್ರ ವಿಭಾಗದ DCP ಅವರು ಮಾಹಿತಿಯನ್ನು ಕೊಡ್ತಾ ಇದ್ರು. ಶೇಖರ್ ಅವರು, ಈ ಹೈದರ್ ಅಲಿ ಏನಿದ್ದಾನೆ ಹತ್ಯೆಗೊಳಗಾದವನು, ಆತ ರೌಡಿ ಶೀಟರ್ ಅನ್ನುವಂತಹ ಮಾಹಿತಿಯನ್ನು ಕೊಡ್ತಾ ಇದ್ರು.